ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಹಂಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏಕೆ ಅಂದರೆ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಏನು ಎತ್ತ ಏನೇನು ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಅನ್ನೋದೆಲ್ಲ. ಸೊ ಅದಕ್ಕಿಂತ ಮುಂಚೆ ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಲ್ಟೆಲ್ಲ ಮಾಡಿಬಿಟ್ಟು ನಂದು ಲಾಗ್ ನೋಡೋರಿಗೆ ಗೊತ್ತಿದೆ, ನಾವು ಡೈಲಿ ಬ್ರೇಕ್ಫಾಸ್ಟು ರಾಗಿ ಮಾಲ್ಟ್ ಕುಡಿಯೋದು. ಅದಕ್ಕಿಂತ ಮುಂಚೆ ಬಿಸಿನೀರು ಕುಡಿಯೋಣ. ಈಗ ಬಿಸಿನೀರು ಕುಡಿದು ರೆಡಿ ಆಗಿಬಿಟ್ಟು ಮಾಲ್ಟ್ ಕುಡಿದು ಜಿಮ್ಗೆ ಹೋಗಬೇಕು. ನಾನು ಹೇಮಂತು ವಾಕಿಂಗ್ ಸ್ಕಿಪ್ ಆಗಿದೆ, ಅವನು ಜಿಮ್ಮಿಗೆ ಜಾಯ್ನ್ ಆಗಿಲ್ಲ ಇವಾಗ. ಲಾಸ್ಟ್ ಟೈಮೆಲ್ಲ ಇಬ್ಬರು ಹೋಗ್ತಾಯಿದ್ವಿ, ಈ ಸಲ ಅವನ ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಜಿಮ್ಮಿಗೆ. ನಂಗೆ ಬೇಡ, ನಾನು ಡೈಲಿ ವಾಕ್ ಮಾಡ್ಕೊತೀನಿ ಅಂತ. ಅವ್ರವ್ರ ವಿಶ್ ಅದೆಲ್ಲ. ಸೊ ನಂಗೆ ಇಷ್ಟ, ನಾನು ಹೋಗ್ತಿದ್ದೀನಿ. ಹೇಮಂತವರು ವಾಕಿಂಗ್ ಹೋಗ್ತಾರೆ. ಇವತ್ತು ಲೇಟಾಗಿ ಎದ್ದು, ಇವತ್ತು ಫ್ರೈಡೇ ಆ್ಯಕ್ಚುಲಿ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಹಂಗಾಗಿ ಇವತ್ತು ಲೇಟಾಗಿ ಎದ್ದಿದ್ದಾನೆ. ಅವನು ಬೇರೆ ಬೇರೆ ಕೆಲಸಗಳು ಅವನಿಗೂ ಇದ್ದಾವೆ ಇವತ್ತು. ಹಂಗಾಗಿ ನಾನು ಇವಾಗ ಫಸ್ಟ್ ಎಲ್ಲ ಮುಗಿಸ್ಬಿಟ್ಟು, ಎಲ್ಲ ಕೆಲಸ ಮುಗಿದೋಗಿದೆ. ಇವಾಗ ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜಿಮ್ಮಿಗೆ ಹೋಗ್ತೀನಿ. ನಾನು ಲೇಟಾಗಿ ಹೋಗೋದು ಜಿಮ್ಮಿಗೆ ಡೈಲಿ. ಹೆಂಗೆ ಅಂದರೆ ಹೇಮಂತ್ನ ಆಫೀಸಿಗೆ ಕಳಿಸ್ಬಿಟ್ಟು ನಾನು ಜಿಮ್ಮಿಗೆ ಹೋಗೋದು. ಸೊ ಹಂಗಾಗಿ ಅದು ಅದೇ ಥರ ರೂಢಿ ಆಗಿಬಿಟ್ಟಿದೆ. ಸೊ ಇವತ್ತು ಕೂಡ ವರ್ಕ್ ಫ್ರಮ್ ಹೋಮ್ ಇದ್ದರೂ ನಾನು ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅನ್ನೋದನ್ನ ರೆಡಿ ಮಾಡಿಬಿಟ್ಟು ಜಿಮ್ಮಿಗೆ ಆರಾಮಾಗಿ ಹೋಗಿ ಪೀಸಾಗಿ ಜಿಮ್ ಮುಗಿಸ್ಕೊಂಡು ಬರ್ತೀನಿ. ಒಂಥರ ರಿಲ್ಯಾಕ್ಸ್ ಆಗುತ್ತೆ ಜಿಮ್ಮಿಗೆ ಹೋಗಿ ಬಂದರೆ, ಫುಲ್ ಖುಷಿ. ಸ್ವಲ್ಪ ಹೋಗೋವರೆಗೂ ಹೋಗ್ಬೇಕಾ ಅಂತ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಏನಿಲ್ಲ ಅಂದರೆ 1.5 ಅವರ್ ಮೇಲಿರ್ತೀನಿ ನಾನು ಜಿಮ್ಮಲ್ಲಿ. ಯಾರೂ ಇರಲ್ಲ, ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ತುಂಬ ಪೀಸಾಗಿರುತ್ತೆ. ಆರಾಮಾಗಿ ನಮಗೆ ಯಾವ್ಯಾವ ಮಷಿನ್ಸ್ ಬೇಕೋ ವೆಯ್ಟ್ ಮಾಡೋ ನೆಸೆಸಿಟಿನೇ ಇರಲ್ಲ. ಆರಾಮಾಗಿ ಹೋಗಿ ಮಾಡ್ಕೊಂಬರ್ಬೋದು. ನಾನು ಆರಾಮಾಗಿ ಮಾಡ್ಕೊಂಡು ಆರಾಮಾಗಿ ಮುಗಿಸ್ಕೊಂಬರ್ತೀನಿ. ಸೊ ಅಷ್ಟರೊಳಗೆ ಹೇಮಂತವರು ನಾನು ಬರೋದು ಒಂದು 12 o'clock ಆಗುತ್ತೆ. ಅಷ್ಟರೊಳಗೆ ಏನೇನು ಬೇಕೋ ಅದನ್ನೆಲ್ಲ ಅವ್ರು ಮುಗಿಸ್ಕೊಂಡಿರ್ತಾರೆ. ಆಮೇಲೆ ಬಂದು ಮುಂದಿನ ಕೆಲಸ ನೋಡುವ. ಹಾಗೆ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಸ್ಟೇ ಟ್ಯೂನ್ಡ್. ಓಕೆ ಗಾಯ್ಸ್, ನಾನಿವಾಗ ಜಿಮ್ಗೆ ಹೋಗೋಕ್ಕೆ ನಮ್ಮ ಅಂಬಾರಿನ ತಗೊಂಡು ಹೋಗಬೇಕು. ಯಾಕೆ ಈ ಕಡೆ ಬಂದಿದ್ದೆ, ನಾನು ಆ ಕಡೆ ನಿಲ್ಲಿಸಿದ್ದೆ. ಸೊ ಓಕೆ, ಎತ್ಕೊಂಡು ಹೋಗ್ಬೇಕು ಇವಾಗ. ನನ್ನ ವಾಯ್ಸ್ ಕೆಲಸ ಅನಿಸುತ್ತೆ, ವಾಯ್ಸ್ ಓವರ್ ಕೊಡ್ತೀನಿ. ನಾನು ಜಿಮ್ ಮುಗಿಸ್ಕೊಂಡು ಅಂದಲ್ಲೇ ಬರ್ತಾ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಸಾಯಂಕಾಲ ಹೋಗಿ ಇಸ್ಕೋಬೇಕು. ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನನಗೆ ಕೇಕ್ ಇಸ್ಕೊಂಡು ಬರಬೇಕು ಸಾಯಂಕಾಲ. ನಾನೇನು ಹೇಳಿಲ್ಲ ಹೇಮಂತ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ. ಹೆಂಗೂ ಜಿಮ್ ಮುಗಿಸ್ಕೊಂಡು ಬರ್ಬೇಕು ಅಂದ್ಕೊಂಡು ನೋಡೋಣ ಬನ್ನಿ ಏನು ಮಾಡ್ತಿದ್ದಾನೆ ಅಂತ. ಯಾವುದೋ ಇಂಟರ್ವ್ಯೂ ಇದೆ ಅಂತಿದ್ದ, ಇಂಟರ್ವ್ಯೂ ತೊಗೋಬೇಕು ಅಂತ. ಸೊ ಅದನ್ನೇ ಮಾಡ್ತಾ ಇರಬೇಕು. ಇವ್ರು ನೋಡ್ರಿ ಮೇಡಮ್ ಅವ್ರು ಬಂದು, ಹೇ ವಾವ್ ಕ್ಯೂಟ್, ಅಯ್ಯೋ ಹಗ್ಗಿ. ಇವಾಗಂತೂ ಫುಲ್ಲು ಮುದ್ದು ಸಕ್ಕುಮ. ನಾನು ಯಾರಪ್ಪ? ಹಾಂ ನಾ ಯಾರು? ಹಾಂ ನಾನು ಯಾರು? ಎಂತ ಆಂಟಿ? ಜೋರಾಗಿ ಹೇಳು. ಅನುಜ ಆಂಟಿನಾ? ಯಾರ ಆಂಟಿ ನಾನು? ಮುದ್ದು ಆಂಟಿನಾ? ನಿಂಗೆ ಯಾರು ಇಷ್ಟ? ಮತ್ತೆ
ಅಂಕೋಲು ಇಟ್ಟ, ಈಗೆಲ್ಲ ಇಟ್ಟಲ್ಲ. ಏನು ಮಾಡ್ದೆ ಇಷ್ಟೊತ್ತು? ಮಕ್ಕೊಂಡಿದ್ದ? ಈಗ ಎದ್ಬಿಟ್ಟು ಮತ್ತೆ ಮಕ್ಕೊಂಡಿದ್ದ? ಆಯಿ ಬಂದು ತಲೆಗೆಲ್ಲ ಬೈಕ್ ಸವಾರ ಬೈಕ್ ಅನ್ನು ದೂರ ಎಳೆಯೋದಕ್ಕೆ ಪ್ರಯತ್ನಿಸಿದ್ದಾನೆ. ಬಟ್ ಒಬ್ಬನಿಂದ ಸಾಧ್ಯವಾಗಿಲ್ಲ. ಕೂಡಲೇ ಅಕ್ಕಪಕ್ಕದಲ್ಲಿದ್ದ ವಾಹನ ಸವಾರರು ಸಿಬ್ಬಂದಿ ಸೇರಿ ಏನೋ ಚಟ್ನಿ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ಈಗ ಒಂದು ಸೆಕೆಂಡ್ ನನಗೆ ಟೈಮ್ ಕೊಡಲ್ಲ. ಬಾ ಅದು ನೋಡು, ಬಾ ಬಾ ಇದನ್ನು ಕೊಡು, ಬಾ ಬಾ ಅದನ್ನು ಇಡು, ಬಾ. ಪೆಟ್ರೋಲ್ ಬಂಕ್ ನಲ್ಲಿ ಸ್ವಲ್ಪದ್ರಲ್ಲೇ ತಪ್ಪಿದೆ. ಯಾಕೆ ಮಾಡ್ತೀಯ ಚಿನ್ನಿ? ನನ್ನ ಕೈ ಎಲ್ಲ ಮೆಹಂದಿ ಆಗೈತೆ. ನಾನು ನೋಡ್ದೆ ನೀನ್ ಹಾಕಿದ್ವಿ, ಹಂಗೆ ಸಿಕ್ತು ಅಂತ ಜಗಳ ಇದ್ದೇ ಇರುತ್ತೆ. ಅದೇ ರೀತಿ ಈ ಕುಟುಂಬದಲ್ಲೂ ಪತಿ ಪತ್ನಿ ಮಧ್ಯೆ ಪತ್ನಿ ಮನೆ ಮುಂದಿನ ಚಿನ್ನಿ ಹಂಗೆಲ್ಲ ಮಾಡಬಾರ್ದಲ್ಲ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಚಿನ್ನಿ ಹಂಗೆಲ್ಲ ಮಾಡಬಾರ್ದಲ್ಲ. ಎಲ್ಲ ನೀಟಾಗಿ ಮನೆಯಿಂದ ಆಚೆ ಬಂದ ಅನುಮಾನಗೊಂಡ ಪತಿ ಕೂಡ ಹಿಂದೆಯೇ ಹೋಗಿದ್ದಾನೆ. ಅಷ್ಟರಲ್ಲೇ ಪತ್ನಿ ನೀರಿನ ಟ್ಯಾಂಕ್ಗೆ ಹಾರಿ ಪತ್ನಿಯನ್ನ ಮೇಲೆ ತಂದಿದ್ದಾನೆ. ಸದ್ಯ ಮಹಿಳೆ ಪ್ರಾಣಕ್ಕೆ ರಾಜಸ್ಥಾನದ ಘಟನೆ ನಡೆದಿದ್ದು ತರಹದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಷ್ಟು ಜೋರ ಗಲಾಟೆ ಮಾಡ್ತೀಯಾ? ನೀನು ಸ್ನಾನ ಮಾಡ್ಕೊಂಡು ಬಂದ ನೋಡಿ ಗೈಸ್. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನೀಟಾಗಿ ತಲೆ ಎಲ್ಲ ಕಟ್ಕೊಂಡು ಹೋಟೆಲ್ನಲ್ಲಿ ಕಳ್ಳತನಕ್ಕೆ ಬಂದಿದ್ದ ಅಡುಗೆ ಸಿಬ್ಬಂದಿ. ಯಾಕೆ ಬೈತಿರೋದು? ಇಬ್ಬರು ಖದೀಮರು ಹಾಯ್ ಗಾಯ್ಸ್ ಅಣ್ಣನಾ? ಏನ್ ಮಾಡೋದು? ಡ್ಯಾನ್ಸ್ ಅದ್ರಲ್ಲಿ ಹೆಂಗ್ ಹಚ್ಬೇಕು? ಟಿವಿಲಿ ಹಾಕ್ಬೇಕು ಇಲ್ಲ ಫೋನಲ್ಲಿ ಹಾಕ್ಬೇಕು, ಆಮೇಲೆ ಡ್ಯಾನ್ಸ್ ಮಾಡ್ಬೇಕು. ಹಾಯ್ ಗಾಯ್ಸ್. ಇಲ್ಲ ಇಲ್ಲಿ ಕೇಳಲ್ಲಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ರು? ಹೇಳು, ಕೇಳು, ಮತ್ತೆ ಕೇಳು. ಹೇಗಿದ್ದೀರಾ ಎಲ್ರು? ಏನ್ ಮಾಡ್ತಿದ್ದೀರಾ? ಮಮ್ಮು ಆಯ್ತಾ? ಅಷ್ಟೇ ಗಾಯ್ಸ್. ನೀವು ಮಮ್ಮು ಮಾಡಿದ್ರಾ? ನಾನಂತೂ ಫುಲ್ಲು ಮಾಡಿದ್ದೀನಿ. ಏನ ತರ್ಲೇನಾ? ಇವಾಗ ಹೇಮಂತ್ ಅವರು ಚಟ್ನಿ ಮಾಡಿದ್ರು. ಸೊ ಇವಾಗ ನಾನು ಅದಕ್ಕೆ 4 ಚಪಾತಿ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಊಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಇವಾಗ ಎಲೆಕ್ಟ್ರಿಕ್ನ ಇಂಡಕ್ಷನ್ನ ಯೂಸ್ ಮಾಡ್ತಿದ್ದೀವಿ. ಗ್ಯಾಸ್ ಇದು ಪ್ರಾಬ್ಲಮ್ ಅಂದರೆ ನಮ್ದು ಗ್ಯಾಸ್ ಇದೆ, ಬಟ್ ಸ್ಟಿಲ್ ಸೇಫರ್ ಸೈಡಿಗೆ ಇಂಡಕ್ಷನ್ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಚಪಾತಿ ಮಾಡ್ಕೊಂಡು ಬೇಗ ಊಟ ಮಾಡಿ ಆಮೇಲೆ ನಾನು ಹೆಡ್ ಬಾತ್ ಮಾಡಬೇಕು. ಫುಲ್ಲಿ ಆರಾಮಾಗಿ ಹೆಡ್ ಬಾತ್ ಮಾಡಬೇಕು. ಸೊ ಗೊತ್ತಿಲ್ಲ ಟೈಮ್ ಎಷ್ಟೊತ್ತಾಗುತ್ತೆ ಅಂತ. ಈಗ ಆಲ್ರೆಡಿ 1:30 ಆಗಿದೆ. ಬೇಗ ಬೇಗ ಚಪಾತಿ ಮಾಡಿಬಿಟ್ಟು ಊಟ ಕೊಡಬೇಕು. ಒಂದು ಇಂಟರ್ವ್ಯೂಸ್ ತೊಗೋಬೇಕಂತೆ. ಸೊ ಅವ್ರು ಅದ್ರಲ್ಲಿ ಬ್ಯುಸಿ ಇದ್ದಾರೆ. ಬೇಗ ಮಾಡಿಕೊಟ್ರೆ ಊಟ ಮಾಡ್ತಾರೆ. ನಂದು ಬೇಗ ಬೇಗ ಕೆಲಸಗಳಾಗ್ತದೆ. ಸೊ ಊಟ ಮಾಡಬೇಕೆಲ್ಲ ಸಿಗ್ತೀನಿ. ಓಕೆನಾ? ಊಟ ಮಾಡಬೇಕು. ಎಷ್ಟು? 2 ಗಂಟೆ ಒಳಗೆ ಊಟ. ಆಫೀಸಲ್ಲಿ ಎಷ್ಟು ಗಂಟೆ ಊಟ? ಊಟ ಮಾಡಿ ಅವ್ರ ಕೆಲಸ, ನಾವು ನಮ್ಮ ಕೆಲಸ. ನನ್ನೊಂದು ಬ್ಯಾಕಪ್ ಲಾಗ್ ಇದೆ,
ಅದನ್ನ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು, ಆದರೆ ಮಾಡ್ತೀನಿ. ಚೆನ್ನಾಗಿದೆಯಾ? ಸಾಲುತ್ತಾ? ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ನಾನು ಸಲೂನ್ಗೆ ಹೋಗೋದ್ರೊಳಗೆ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು. ಸೊ ರೆಡಿ ಆಗಿಬಿಟ್ಟು ಸಲೂನ್ಗೆ ಹೊರಟೆ. ಸೊ ಸಖಿ ಕೂಡ ನಮ್ಮ ಜೊತೆನೇ ಬಂದಳು. ವಾಪಸ್ ಹೋಗಿ ಸಖಿ ಅಂದರೆ, ಇಲ್ಲ ಆಂಟಿ ನಾನು ನಿನ್ನ ಜೊತೆ ಸಲೂನಿಗೆ ಬರ್ತೀನಿ ಅಂತ ಅವಳು ಕೂಡ ಬಂದು ಅಲ್ಲೊಂದು ಪಾಪುನ ಫ್ರೆಂಡ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು. ಇವಳು ಬಂದು ನನ್ನ ಜೊತೆಗೆ ಇವಳು ನ್ಯಾಮಾರಿಸಿ ಇಸ್ಕೊಂಡು ಹೋಗೋದು ತುಂಬ ಡಿಫಿಕಲ್ಟು. ಹಂಗೂ ಹಿಂಗೂ ಮಾಡಿ ಶೂಸ್ನ ಹೆಂಗೋ ಮಾಡಿ ಎಲ್ಲೆಲ್ಲೋ ಇಟ್ಟು ಕೊಟ್ಟು ಬಂದಿದ್ದೀನಿ ಅಕ್ಕನ ಕೈಲಿ. ಸೊ ಸಲೂನಿಂದ ಬರ್ತಾ ನಾನು ಹಾಗೆ ಕೇಕ್ ಕೂಡ ಇಸ್ಕೊಂಡು ಬಂದೆ. ಸೊ ನಾನು ಅದನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸಖಿ ಕೂಡ ಇದ್ಲು. ಅವಳು ಹಿಡ್ಕೊಂಡು ನಾನು ಕೇಕ್ ಹಿಡ್ಕೊಂಡು ಬರೋದು ತುಂಬ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಸೊ ಹಾಗೆ ಬಂದು ನಮ್ಮ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರ್ ಮನೆಯಲ್ಲಿಟ್ಟು, ಅದಕ್ಕಿಂತ ಮುಂಚೆ ಕಾರಲ್ಲಿಟ್ಟು ಅಲ್ಲಿಂದ ಇಸ್ಕೊಂಡು ಗ್ರೌಂಡ್ ಫ್ಲೋರ್ ಮನೇಲಿ ಇಟ್ಬಿಟ್ಟು ಸರ್ಕಸ್ ಮಾಡಿ ಅಲ್ಲಿಟ್ಟು ಏಮಿಗೆ ಆವರಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಗೋಲ್ಡ್ ಶಾಪಿಂಗ್ಗೆ. ಯಾಕಂದರೆ ಗೋಲ್ಡ್ ತೊಗೋಬೇಕಿತ್ತು, ಹಾಗಾಗಿ ಗೋಲ್ಡ್ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡಿನ್ನರ್ಗೆ ಹೋದ್ವಿ. ತಿನ್ನೋಕ್ಕಿಂತ ತಿನ್ನಬೇಕಂದ್ರೆ ಊಟ ಮಾಡೋದಕ್ಕೆ ನಾನು ಅಲ್ಲಿ ಆರಾಮಷ್ಟು ಬಿರಿಯಾನಿ ಇಲ್ಲ ಕಡಿ ಯಾಕಿನ ಬೇರೆ ಚೆನ್ನಾಗಿರೋ ನಿಮಗೆ ಯಾವ್ಯಾವ ಸಿಗ್ತಾವೆ ಇದು ಮಾಡೋಣ ಸುಮ್ಮನೆ ಒಂದು ಬಿರಿಯಾನಿ ನಾನು ಚಿಕನ್ 65 ಹೇಳಿದೆ, ಅದು ಒಪ್ಕೊಳ್ಳಲ್ಲ. ಅವ್ನು ಹೇಳಿದ್ರೆ ಆಗ್ಬೇಕು. ಅದು ಬೋನ್ಲೆಸ್ ಚಿಕನ್ ಚೋಲೆ ಕಬಾಬ್ ಅಂತೆ, ಅದನ್ನು ತಿನ್ನೋಣ. ಅದನ್ನು ಟ್ರೈ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಅದು ನಾನು ಮಾಡಬೇಕು, ತಿನ್ಕೊಂಡು ಮನೆಗೆ ಹೋಗ್ಬೇಕು. ನಾಳೆ ಪ್ಲಾನು ನಾಡಿದ್ದಿಗೆ ಪೋಸ್ಟ್ಪೋನ್ ಆಗಿದೆ. ಚೆನ್ನಾಗಿದೆಯಾ ಅಪ್ಪ? ಹೆಂಗಿತ್ತು? ಹ್ಞೂ ಸೇಮ್ ಅಲ್ಲ. ಮೆಗನಾಸ್ ಇಷ್ಟ ಆಗರಿಗೆ ಇದು ಆರಾಮ್ಸೆ ಇಷ್ಟ. ಅಷ್ಟೇ ರೇಟು ಕೂಡ ಎಕ್ಸ್ಪೆನ್ಸಿವ್ ಅಲ್ಲ. ಈಗ LPG ಪ್ರಾಬ್ಲಮ್ ಇರೋದ್ರಿಂದ 20 ರೂಪೀಸ್ ಏನೋ ಎಕ್ಸ್ಟ್ರಾ ಆಗಿರುತ್ತೆ. ಸಾಕಾಗಿತ್ತು. ಏನು ಅಂದರೆ ಒಂದು ಬಿರಿಯಾನಿ, ಒಂದು ಸ್ಟಾರ್ಟರ್ ಇಷ್ಟೇ ತಿನ್ನೋಕ್ಕಾಗೋದು. ಇಬ್ಬರಿಂದ ಸೇರಿಬಿಟ್ಟು ಜಾಸ್ತಿ ಎಲ್ಲ ತಗೊಂಡ್ರೆ ಗ್ಯಾರಂಟಿ ಸೇರಲ್ಲ. ಅದು ಅಲ್ಲೇ ಬಿರಿಯಾನಿ ತಿಂತ ಇದು ಮೊಸರು ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಅಷ್ಟು ಫಿಟ್ ಆಗ್ತಾ ಇರ್ತದೆ ಮಸಾಲೆ, ಸಕ್ಕತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇನ್ನೊಂದು ವ್ಲಾಗಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ವ್ಲಾಗ್ನ ಎಂಡ್ ಮಾಡಿಬಿಟ್ಟಿದೆ, ಬಟ್ ಮನೆಗೆ ಹೋಗಿ ಇನ್ನೊಂದು ಎಡವಟ್ಟಾಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಗೈಸ್, ಏನಾಗಿದೆ ಗೊತ್ತಾ, ನಾಳೆ ಏನು ಬರ್ಡೇ ಅಲ್ಲ, ಬರ್ಡೇ ಇದೆ. ಸೊ ಅದಕ್ಕೆ ನಾನು ಏನಿದೆ ಶೂಸ್ ತಗೊಂಡಿದ್ದೆ. ಶೂಸ್ ಮಾತ್ರ ಸಾಕಾಗಿದೆ, ಕಲರು ಇದೆಲ್ಲ ಅವನಿಗೂ ಕೂಡ ಇಷ್ಟ ಆಗಿತ್ತು. ಅಂದರೆ ಏನು ಮಾಡೋದು, ಒಂದು ಸೈಜ್ ದೊಡ್ಡದು ತರಿಸ್ಬಿಟ್ಟಿದ್ದೀನಿ. ಅದು ನನಗೆ ಅದು ಆಪ್ಷನ್ ಕೂಡ ಒಂದು ಸಣ್ಣ ಸೈಜ್ ಇರಲಿಲ್ಲ. ನಾನು ಅದಕ್ಕೆ ಇರಲಿ ಬಿಡು ನೋಡೋಣ ಅಂತ ಒಂದು ಸೈಜ್ ದೊಡ್ಡದಾಗಿ ತರಿಸಿದೆ. ಬಟ್ ಇವಾಗ ಇದು ಆಗ್ತಾ ಇಲ್ಲ, ಅದು ಫಿಟ್ಟಾಗಿ ಕೂರಲಿಲ್ಲ ಅಂದರೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೆ ರಿಟರ್ನ್ ಹಾಕ್ಬಿಟ್ವಿ. ತುಂಬ ದಿನದಿಂದ ಈಗ ಆಲ್ರೆಡಿ ಶೂಸು ಏನು ಹಳೆಯ ಶೂಸ್ ಅಂದರೆ ಹಳೇದಂದರೆ ಈಗ 2-3 ಇಯರ್ಸಲ್ಲಿ ತಗೊಂಡಿರೋನೆ. ಮತ್ತೆ ಮೊನ್ನೆ ಒಂದೆರಡು ಸೆಟ್ಟಿನ ತೊಗೊಂಡಿದ್ದೆ. ಅಂದರೂ ಈ ಒಂದು ಶೂಸ್ ಒಂದು ಫುಲ್ ಕ್ರೇಜ್ ಇದೆ ಅವನಿಗೆ. ನೋಡ್ತಾನೆ ಇರ್ತಾನೆ. ಅದಕ್ಕೆ ಶೂಸ್ನೇ ಕೊಟ್ಟುಬಿಡೋಣ ಗಿಫ್ಟಾ ಅಂತ ನಾನು ಶೂಸ್ ತೊಗೊಂಡೆ. ಆಮೇಲೆ ಇನ್ನು ಉಳಿದಿದ್ದೆಲ್ಲ ಲಾಗಲ್ಲಿ ಗೊತ್ತಾಗಿರುತ್ತೆ ಏನೇನು ಎಲ್ಲೆಲ್ಲಿಗೆ ಹೋಗಿದ್ವಿ ಏನು ಅಂತ.
ಸೊ ಅದಾಯ್ತಾ, ಅದಕ್ಕೆ ಇದು ಏನೇ ಸರ್ಕಸ್ ಮಾಡಿದ್ದೀನಿ ನಾನು ತರಿಸಿ ಡೆಲಿವರಿ ತಗೊಂಡು ಸಖಿ ಮನೇಲಿಟ್ಟು, ಯೋ ರಾಮ್ ರಾಮ ಚಿತ್ರ ಏನೂ ಮಾಡೋಕ್ಕಾಗಲ್ಲ. ಇವನು ಇಲ್ಲೇ ಇರ್ತಾನೆ, ಇವತ್ತು ಇಲ್ಲೇ ಇದ್ದಾನೆ. ನನಗೆ ಬೇರೆ ಅದೆಲ್ಲ ನೋಡೋದಕ್ಕೆ ಮಿಂತ್ರ ಅದರಲ್ಲೆಲ್ಲ ನೋಡೋದಕ್ಕೆ 30 ಮಿನಿಟ್ಸ್ ಡೆಲಿವರಿ ನನ್ನ ಬಜೆಟಲ್ಲಿ ಯಾವುದೂ ಸಿಗ್ತಾ ಇರಲಿಲ್ಲ. ಎಲ್ಲ 4000 5000 ಇತ್ತು. ಇದು 1.5 ಎಷ್ಟೋ ಪೇ ಮಾಡಿದ್ದೆ ಅನಿಸುತ್ತೆ ಹಂಗೀಗ. ಸೊ ಹಾಗಾಗಿ ಈಗ ಇದನ್ನು ರಿಟರ್ನ್ ಹಾಕ್ಬೇಕಾಯ್ತು. ಈಗ ಏನು ಮಾಡೋದು, ಗಿಫ್ಟು ಈಗ ಬಿಡು ನಾನೇ ತಗೊತೀನಿ ಅಂತ ಹೇಳ್ತಿದ್ದೇನೆ. ನೋಡೋಣ ಬೇರೆ ಏನಾದರೂ. ಆಮೇಲೆ ನಾನು ವಾಲೆಟ್ ಕೂಡ ನೋಡಿದ್ದೆ, ಅದು ಕೂಡ ಡೆಲಿವರಿ ನನ್ನ ಟೈಮಿಗೆ ಆಗ ತೋರಿಸ್ತಾನೆ ಇರಲಿಲ್ಲ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದನ್ನು. ನನಗೆ ಬರ್ಡೇ ದಿನವೇ ಏನಾದರೂ ಕೊಟ್ಟರೆ ಅದು ಬರ್ಡೇ ಗಿಫ್ಟ್ ಅಂತ ಫೀಲ್ ಆಗೋದು, ಬೇರೆ ದಿನ ಎಲ್ಲ ಕೊಟ್ಟರೆ ನನಗೆ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಬೇಜಾರು ಥರ ಆಯಿತು. ಏನು ಮಾಡೋಕ್ಕಾಗಲ್ಲ. ಇಲ್ಲ ರಿಟರ್ನ್ ಹಾಕಿದ್ದೀನಿ, ಅವ್ರಿಗೆ ಕೊಟ್ಬಿಟ್ಟು ಈಗ ಮಲಗಬೇಕು. ಆಲ್ರೆಡಿ 11:20.